ಹಾಯ್ ಪ್ರಿಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೊಸ ಕತೆಗೆ ನಿಮಗೆಲ್ಲರಿಗೂ ಸ್ವಾಗತ. ಅವನು ನನಗೆ ತುಂಬಾ ಹತ್ತಿರದ ಸ್ನೇಹಿತನಾಗಿದ್ದ. ಆಗಾಗ ನಾನು ಅವನ ಮನೆಗೆ ಹೋಗುತ್ತಿದ್ದೆ. ಅವನ ಮನೆಯಲ್ಲೂ ಕೂಡ ನನ್ನನ್ನು ಚೆನ್ನಾಗಿ ನಡೆಸಿಕೊಳ್ಳುತ್ತಿದ್ದರು. ಒಂದು ದಿನ ನಾನು ವಿಕ್ರಮ್ನ ಮನೆಗೆ ಹೋದೆ. ವಿಕ್ರಮ್ ಅಂತ ಕರೆದೆ. ಆಗ ಅವರ ಅಕ್ಕ ರೇಖಾ ಹೊರಗಡೆ ಬಂದರು. ಅವನು ಮನೆಯಲ್ಲಿ ಇಲ್ಲ, ಒಳಗಡೆ ಬಾ ಅಂತ ಹೇಳಿದರು. ನಾನು ಸರಿ, ಹಾಗಿದ್ದರೆ ನಂತರ ಬರುತ್ತೇನೆ ಅಂತ ಹೇಳಿದೆ. ಆಗ ಅವರು, ಇನ್ನೇನು ಬಂದು ಬಿಡುತ್ತಾನೆ, ಬಾ ಒಳಗಡೆ ಕೂರಿ, ಅವನ ಮೊಬೈಲ್ ಕೂಡ ಇಲ್ಲೇ ಬಿಟ್ಟು ಹೋಗಿದ್ದಾನೆ ಎಂದು ಹೇಳಿದರು. ಅದಕ್ಕೆ ನಾನು ಕರೆ ಮಾಡಿದರೂ ಕೂಡ ತೆಗೆಯುತ್ತಿರಲಿಲ್ಲ ಅಂತ ಹೇಳಿದೆ. ನಾನು ಅವರ ಮನೆ ಒಳಗಡೆ ಹೋಗಿ ಕೂತುಕೊಂಡೆ. ಟಿವಿ ನೋಡುತ್ತಾ ಇದ್ದೆ. ವಿಕ್ರಮ್ನ ಅಕ್ಕ ನನಗೆ ಕುಡಿಯಲು ಚಹಾ ತಂದುಕೊಟ್ಟರು. ಟಿವಿ ನೋಡುತ್ತಿದ್ದ ನನಗೆ ಒಮ್ಮೆಲೆ ಅವರ ಅಕ್ಕನ ಮೇಲೆ ನೋಟ ಹೋಯಿತು. ನೀಲಿ ಬ್ಲೌಸ್, ಹಸಿರು ಸೀರೆ ಧರಿಸಿ ತುಂಬಾ ಆಕರ್ಷಣೀಯವಾಗಿ ಕಾಣುತ್ತಿದ್ದರು. ಮನೆಯ ಎಲ್ಲಾ ಕೆಲಸ ಮಾಡುತ್ತಿದ್ದರು. ಅವರ ಸೀರೆ ಸ್ವಲ್ಪ ಅಸಹಜವಾಗಿತ್ತು. ಸೆರಗು ಸ್ವಲ್ಪ ಸರಿದಿತ್ತು. ಅವರ ತೆಳುವಾದ ಸೀರೆಯಲ್ಲಿ ಅವರ ನಡುಭಾಗ ನನಗೆ ಕಾಣುತ್ತಿತ್ತು. ನನ್ನ ಕಣ್ಣು ಮತ್ತೆ ಮತ್ತೆ ಅಲ್ಲೇ ಹೋಗುತ್ತಿತ್ತು. ಆಮೇಲೆ ಅದು ಸರಿಯಲ್ಲ ಎಂದು ತಿಳಿದು ಆ ಕಡೆ ಮುಖ ಮಾಡುತ್ತಿದ್ದೆ. ಹಾಗೆ ಟಿವಿ ನೋಡುತ್ತಾ ಇರುವಾಗ ಒಂದು ಪ್ರೇಮಗೀತೆ ಕೇಳಿಬರುತ್ತಿತ್ತು. ಅದರಲ್ಲಿ ನಾಯಕಿ ತುಂಬಾ ಆಕರ್ಷಕವಾಗಿ ಕಾಣುತ್ತಿದ್ದಳು. ಅದನ್ನು ನೋಡುತ್ತಿರುವಾಗ ನನಗೆ ರೇಖಾ ಅಕ್ಕ ನೆನಪಾಯಿತು. ಹಾಗೆ ಒಮ್ಮೆಲೆ ಅವರ ಕಡೆ ನೋಡಿದರೆ ಅವರು ಅಲ್ಲೇ ಇರಲಿಲ್ಲ. ನಾನು ಹಾಗೆ ಆ ಗೀತೆಯನ್ನು ನೋಡುತ್ತಾ ಅಲ್ಲೇ ಕೂತುಕೊಂಡೆ. ಸ್ವಲ್ಪ ಸಮಯದ ನಂತರ ರೇಖಾ ಅಕ್ಕ ಒಳಗಡೆಯಿಂದ ಕರೆಯುತ್ತಿದ್ದರು. ಸುಧೀರ್, ಸ್ವಲ್ಪ ಇಲ್ಲಿಗೆ ಬಾ ಎಂದು ಹೇಳಿದರು. ಬಂದೆ ಅಕ್ಕ ಅಂತ ಹೋದೆ. ಸ್ವಲ್ಪ ಈ ಕುರ್ಚಿಯನ್ನು ಬೆಂಬಲಿಸಿ ಹಿಡಿ ಅಂತ ಆ ಕುರ್ಚಿ ಮೇಲೆ ನಿಂತರು. ನಾನು ಆ ಕುರ್ಚಿಯನ್ನು ಹಿಡಿದುಕೊಂಡು ನಿಂತಿದ್ದೆ. ಆಗ ನನಗೆ ಅಕ್ಕನ ಆಕರ್ಷಣೀಯ ಸೊಂಟ ಕಾಣಿಸುತ್ತಿತ್ತು. ಅದನ್ನೇ ಮರೆತು ನೋಡುತ್ತಾ ನಾನು ಆ ಕುರ್ಚಿಯನ್ನು ಸರಿಯಾಗಿ ಹಿಡಿಯಲಿಲ್ಲ. ಅಕ್ಕ ಸಮತೋಲನ ತಪ್ಪಿ ನನ್ನ ಮೇಲೆ ಬಿದ್ದರು. ಅಕ್ಕನ ಮೃದುವಾದ ಸ್ಪರ್ಶ ನನಗೆ ಮನಸ್ಸಿನಲ್ಲಿ ಭಾವನೆಗಳನ್ನು ಉಂಟುಮಾಡಿತು. ಆಮೇಲೆ ಅಲ್ಲಿಂದ ಎದ್ದು ನಿಂತೆ. ಆಗ ಅಕ್ಕ, ನೋವು ಮಾಡಿಕೊಂಡೆಯಾ ಎಂದು ಕೇಳಿದರು. ಇಲ್ಲ ಅಕ್ಕ, ನನಗೇನು ಆಗಿಲ್ಲ ಅಂತ ಹೇಳಿದೆ. ಆಮೇಲೆ ಸರಿ ಅಕ್ಕ, ವಿಕ್ರಮ್ ಎಷ್ಟು ಸಮಯಕ್ಕೆ ಬರುತ್ತಾನೋ? ಇನ್ನು ನಾನು ಮನೆಗೆ ಹೋಗುತ್ತೇನೆ, ನಾಳೆ ಬರುತ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದೆ. ನಮ್ಮ ಮನೆಗೆ ಹೋಗಿ ಇರುವಾಗ ಅಕ್ಕನ ಮೃದು ಸ್ಪರ್ಶ ನನ್ನ ಕಣ್ಣ ಮುಂದೆ ಆಗಾಗ ಬರುತ್ತಿತ್ತು. ಹಾಗೆ ಮೊಬೈಲ್ ತೆಗೆದುಕೊಂಡು ಹಾಸಿಗೆ ಮೇಲೆ ಮಲಗಿಕೊಂಡೆ. ಅಕ್ಕನ ವಾಟ್ಸಪ್ ಪ್ರೊಫೈಲ್ ನೋಡಿದೆ. ಚೆನ್ನಾಗಿ ಕಾಣುತ್ತಿದ್ದರು ಅಂತ ಅನಿಸಿತು. ಅವರಿಗೆ ಒಂದು ಸಂದೇಶ ಕಳುಹಿಸಿದರೆ ಹೇಗೆ ಅಂತ ಅಂದುಕೊಂಡು ನಮಸ್ಕಾರ ಅಂತ ಸಂದೇಶ ಹಾಕಿದೆ. ಎಷ್ಟು ಸಮಯವಾದರೂ ಪ್ರತ್ಯುತ್ತರ ಬರಲಿಲ್ಲ. ನಾನು ಹಾಗೆ ನಿದ್ರೆಗೆ ಹೋದೆ. ಆಮೇಲೆ ಎಚ್ಚರವಾಗಿ ನೋಡಿದಾಗ ಅಕ್ಕನಿಂದ 3 ಸಂದೇಶಗಳು ಇದ್ದವು. ಏನು ವಿಶೇಷ ಸಂದೇಶ ಕಳುಹಿಸಿದ್ದೀಯಾ ಅಂತ ಕೇಳಿದರು. ಏನಿಲ್ಲ ಅಕ್ಕ, ಮೊಬೈಲ್ ನೋಡುತ್ತಿದ್ದಾಗ ನಿಮ್ಮ ಸಂಖ್ಯೆ ಕಾಣಿಸಿತು, ಹಾಗಾಗಿ ಸಂದೇಶ ಮಾಡೋಣ ಅಂತ ಅನಿಸ್ತು, ಅದಕ್ಕೆ ಕಳುಹಿಸಿದ್ದೆ ಅಂತ ಹೇಳಿದೆ. ಸರಿ, ಈಗ ಹೇಳು, ಏನು ವಿಶೇಷ ಅಂತ ಕೇಳಿದರು. ಅವನು ಬನ್ನಿ ಮನೆಗೆ ಅಂತ ಹೇಳಿದೆ. ಬಂದು ಹೋಯಿತು. ಈ ನಡುವೆ ಅವನ ವಿಶೇಷ ಏನು ಅಂತನೇ ಅರ್ಥವಾಗುತ್ತಿಲ್ಲ. ಈ ನಡುವೆ ಸ್ವಲ್ಪ ಸಮಯ ಕೂಡ ಮನೆಯಲ್ಲಿ ಇರ್ತಾ ಇಲ್ಲ, ನೀನಾದರೂ ಒಂದು ಮಾತು ಹೇಳಬೇಕಲ್ಲ ಅಂತ ಹೇಳಿದರು. ನಿಜವಾದ ಕತೆ ಈಗ ಆರಂಭವಾಗುತ್ತದೆ. ನಾವು ಪ್ರತಿದಿನ ಸಂದೇಶಗಳ ಮೂಲಕ ಸ್ವಲ್ಪ ಹತ್ತಿರವಾದೆವು. ಒಂದು ದಿನ ರಾತ್ರಿ ಅಕ್ಕ ನನಗೆ ಸಂದೇಶ ಮಾಡಿ, ನಾಳೆ ಸ್ವಲ್ಪ ಕೆಲಸವಿದೆ, ಹೊರಗೆ ಹೋಗೋಣ, ಬರುತ್ತೀಯಾ ಅಂತ ಕೇಳಿದರು. ನಾನು ಸರಿ, ಬರುತ್ತೇನೆ. ಎಷ್ಟು ಸಮಯಕ್ಕೆ ಬರಬೇಕು ಎಂದು ಕೇಳಿದೆ. ಇತ್ತೀಚೆಗೆ ಅವನು ನನ್ನ ಮಾತು ಕೇಳುತ್ತಿಲ್ಲ ಅಕ್ಕನಂತ ಹೇಳಿದೆ. ಅವನಿಗೆ ಏನಾದರೂ ಸಮಸ್ಯೆ ಇದೆಯಾ ಅಂತ ಕೇಳಿದರು. ಇಲ್ಲ ಅಕ್ಕ, ಏನು ಸಮಸ್ಯೆ ಇಲ್ಲ ಅಂತ ಹೇಳಿದೆ. ಹಾಗಲ್ಲ, ಯುವಕರು ಅಲ್ವಾ, ಅದಕ್ಕೆ ಕೇಳಿದೆ. ಸರಿ, ನೀನು ಉಪಹಾರ ಮಾಡಿದ್ದೀಯಾ ಎಂದು ಕೇಳಿದರು. ಹೌದು ಅಕ್ಕ, ಮಾಡಿದ್ದೇನೆ ಅಂತ ಹೇಳಿದೆ. ಸರಿ ಅಂತ ಸುಮ್ಮನಾದರು. ಸ್ವಲ್ಪ ದೂರ ಹೋಗುವುದಿದೆ, ಬೆಳಗ್ಗೆ ಬಾ ಅಂತ ಹೇಳಿದರು. ಬೆಳಗ್ಗೆ ಬೇಗ ತಯಾರಾಗಿ ಅವರ ಮನೆಗೆ ಹೋದೆ.
ಅಕ್ಕ ಕೂಡ ತುಂಬಾ ಚೆನ್ನಾಗಿ ತಯಾರಾಗಿ ಬಂದರು. ಸೀರೆಯಲ್ಲಿ ಅದ್ಭುತವಾಗಿ ಕಾಣುತ್ತಿದ್ದರು. ಹಾಗೆ ಬಂದು ನನ್ನ ಬೈಕಿನ ಹಿಂದೆ ಕೂತುಕೊಂಡರು. ಅವರು ಹೇಳಿದ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಿದ್ದೆ. ಅಲ್ಲಿ ರಸ್ತೆ ಚೆನ್ನಾಗಿರಲಿಲ್ಲ. ಆ ಮಾರ್ಗದಲ್ಲಿ ಹೋಗುವಾಗ ವಾಹನ ತುಂಬಾ ಉಲ್ಟಾ ಪಲ್ಟಾ ಆಗುತ್ತಿತ್ತು. ಅಕ್ಕನ ಸ್ಪರ್ಶ ನನಗೆ ಸಿಗುತ್ತದೆ. ಎಂಜಾಯ್ ಮಾಡುತ್ತಾ ಹೋದೆ. ಅಕ್ಕ ಹೇಳಿದ ಸ್ಥಳಕ್ಕೆ ಹೋಗಿ ತಲುಪಿದೆವು. ಅಲ್ಲಿಯ ಕೆಲಸವನ್ನೆಲ್ಲ ಮುಗಿಸಿಕೊಂಡು ನಮ್ಮ ಮನೆಯ ಕಡೆ ಹೊರಟೆವು. ಆದರೆ ಆಗಲೇ ತುಂಬಾ ಸಮಯವಾಗಿ ಬಿಟ್ಟಿತ್ತು. ಈ ನಿದ್ರೆಯಲ್ಲಿ ಹೋದರೆ ಹೇಗೆ? ನಂತರ ಮಾರ್ಗದಲ್ಲಿ ಏನಾದರೂ ತೊಂದರೆ ಆಗಬಹುದು. ಎಲ್ಲಾದರೂ ಸ್ವಲ್ಪ ಸಮಯ ನಿಂತು ನಂತರ ಹೋಗೋಣ ಅಂದ್ರು. ಸರಿ ಅಂತ ಸುತ್ತಮುತ್ತ ನೋಡಿದೆವು. ಅಲ್ಲಿ ಯಾವ ಲಾಡ್ಜ್ ಕೂಡ ಕಾಣಿಸಲಿಲ್ಲ. ನನಗೆ ನಿದ್ರೆ ನಿಯಂತ್ರಣವಾಗುತ್ತಿರಲಿಲ್ಲ. ಸ್ವಲ್ಪ ದೂರ ಹೋದಾಗ ಅಲ್ಲೊಂದು ಮಾವಿನ ತೋಪು ಕಾಣಿಸಿತ್ತು. ಅದರ ಪಕ್ಕದಲ್ಲಿ ಚಿಕ್ಕ ಕುಟೀರವಿತ್ತು. ಅದರ ಪಕ್ಕದಲ್ಲಿ ವಾಹನ ನಿಲ್ಲಿಸಿ ಅಕ್ಕ, ಹತ್ತಿರದಲ್ಲಿ ಬೇರೆ ಯಾವ ಲಾಡ್ಜ್ ಕಾಣಿಸುತ್ತಿಲ್ಲ. ಇಲ್ಲೇ ಸ್ವಲ್ಪ ಸಮಯ ವಿಶ್ರಾಂತಿ ಮಾಡಿ ನಂತರ ಮುಂದಕ್ಕೆ ಹೋಗೋಣ ಅಂದೆ. ಆಯ್ತು ಅಂತ ಅಕ್ಕ ಜೊತೆ ಬಂದರು. ಅದೊಂದು ಖಾಲಿ ಕುಟೀರ. ಅಲ್ಲಿ ಯಾರೂ ಇರಲಿಲ್ಲ. ಇನ್ನು ಒಳಗೆ ಹೋಗಿ ನೋಡಿದಾಗ ಸ್ವಲ್ಪ ಹುಲ್ಲು ಹಾಸಿತ್ತು. ನಾನು ಇಲ್ಲೇ ಸ್ವಲ್ಪ ಸಮಯ ಮಲಗುತ್ತೇನೆ, ನಿಮಗೂ ನಿದ್ರೆ ಬಂದರೆ ಮಲಗಿಕೊಳ್ಳಿ ಅಂತ ಹೇಳಿ ನಾನು ನಿದ್ರೆ ಹೋದೆ. ಸ್ವಲ್ಪ ಸಮಯದಲ್ಲಿ ಎಚ್ಚರವಾಗಿ ನೋಡಿದರೆ ಅಕ್ಕ ಕೂಡ ಪಕ್ಕದಲ್ಲಿ ಬಂದು ಮಲಗಿಕೊಂಡಿದ್ದರು. ಅವರ ಸೆರಗು ಸರಿದು ಹೋಗಿತ್ತು. ಅವರ ನಡು ಮತ್ತು ಎದೆಯ ಭಾಗವೆಲ್ಲ ಆಕರ್ಷಣೀಯವಾಗಿ ಕಾಣುತ್ತಿತ್ತು. ಬಟ್ಟೆ ಧರಿಸಿಕೊಂಡಾಗಲೇ ಎಷ್ಟು ಆಕರ್ಷಣೀಯವಾಗಿ ಕಾಣುತ್ತಿದ್ದರು. ಇನ್ನೇನಾದರೂ ಬಟ್ಟೆಯನ್ನು ಬಿಡುಗಡೆ ಮಾಡಿದರೆ ಎಷ್ಟು ಚೆನ್ನಾಗಿ ಇರಬಹುದು ಅಂತ ಮನಸ್ಸಿನಲ್ಲೇ ಅಂದುಕೊಂಡು ಅಕ್ಕನ ಮುಖ ನೋಡಿದೆ. ಸ್ವಲ್ಪ ನಡುಗುತ್ತಿದ್ದರು. ಶೀತವಾಗುತ್ತಿರಬೇಕು ಎಂದು ನನ್ನ ಮೈ ಮೇಲಿನ ಕೋಟ್ ತೆಗೆದು ಅವರ ಮೈ ಮೇಲೆ ಹೊದಿಸಿದೆ. ಅವರ ಸೀರೆ ಸೆರಗನ್ನು ಸರಿಪಡಿಸಿದೆ. ಅವರು ಕಣ್ಣು ತೆರೆದು ಧನ್ಯವಾದಗಳು ಸುಧೀರ್ ಅಂದರು. ಈಗ ಓಕೆಯಾ, ಹೊರಡೋಣವೇ ಅಂತ ಕೇಳಿದೆ. ಈ ಶೀತದಲ್ಲಿ ನಾನು ವಾಹನದಲ್ಲಿ ಕೂತುಕೊಂಡರೆ ಅಷ್ಟೇ, ಇಲ್ಲೇ ಇದ್ದು ಬೆಳಗಾದ ನಂತರ ಹೋಗೋಣ ಅಂದರು. ಸರಿ ಅಂತ ಅಲ್ಲೇ ಮಲಗಿಕೊಂಡೆವು. ಒಂದು 10 ನಿಮಿಷಗಳ ನಂತರ ಅಕ್ಕ ನನ್ನ ಕಾಲ ಮೇಲೆ ಅವರ ಕಾಲು ಇಟ್ಟರು. ಬಹುಶಃ ಶೀತವಾಗಿರಬೇಕೆಂದು ಅಂದುಕೊಂಡೆ. ಸ್ವಲ್ಪ ಸಮಯದಲ್ಲಿ ಅವರ ಕೈಯನ್ನು ನನ್ನ ಮೇಲೆ ಇಟ್ಟರು. ನಾನು ಸ್ವಲ್ಪ ಸರಿದು ಅವರಿಗೆ ಇನ್ನಷ್ಟು ಹತ್ತಿರವಾಗಿ ಮಲಗಿದೆ. ಆಮೇಲೆ ಅವರು ನನ್ನನ್ನು ಗಟ್ಟಿಯಾಗಿ ಆಲಿಂಗಿಸಿಕೊಂಡು ಮಲಗಿದರು. ಅವರ ಮೃದುವಾದ ಶರೀರವೆಲ್ಲ ನನ್ನ ಎದೆಗೆ ಸ್ಪರ್ಶಿಸುತ್ತಿತ್ತು. ನನಗೆ ನಿಯಂತ್ರಣ ಆಗುತ್ತಿರಲಿಲ್ಲ. ನಾನು ಅವರ ಸೊಂಟದ ಮೇಲೆ ಕೈಯಿಟ್ಟು ನಿಧಾನವಾಗಿ ಸವರುತ್ತಿದ್ದೆ. ಅವರಿನ್ನೂ ನಿದ್ರೆಯಲ್ಲಿ ಇದ್ದರು. ಅವರ ತುಟಿಗೊಂದು ಚುಂಬನ ಕೊಡೋಣ ಅಂತ ನನ್ನ ತುಟಿಯನ್ನು ಅವರ ತುಟಿಯ ಹತ್ತಿರ ತೆಗೆದುಕೊಂಡು ಹೋದೆ. ಒಮ್ಮೆ ತುಟಿಗೆ ತುಟಿಯನ್ನು ಸ್ಪರ್ಶಿಸಿದೆ. ಹಾಗೆ ಒಂದು ಚುಂಬನವನ್ನು ನೀಡಿದೆ. ಅಕ್ಕ ಇನ್ನೂ ಮಲಗಿಕೊಂಡೇ ಇದ್ದರು. ನನಗೆ ಧೈರ್ಯ ಇನ್ನಷ್ಟು ಹೆಚ್ಚಾಗಿ ಅವರ ತುಟಿಗೆ ಚುಂಬಿಸುತ್ತಾ ನನ್ನ ಕೈಯನ್ನು ಅವರ ಬ್ಲೌಸ್ ಮೇಲೆ ಇಟ್ಟು ನಿಧಾನವಾಗಿ ಸವರುತ್ತಾ ತೊಡಗಿದೆ. ತುಂಬಾ ಮೃದುವಾಗಿತ್ತು. ಆಗ ಅಕ್ಕಗೆ ಎಚ್ಚರವಾಯಿತು. ಏನ್ ಮಾಡುತ್ತಿದ್ದೀಯಾ ಸುಧೀರ್ ಅಂತ ರೋಷದಿಂದ ಕೇಳಿದರು. ನಾನು ಅಕ್ಕ ಅದು ಅಂತ ತೊದಲಿದೆ. ನೀನು ಇಂಥವನು ಅಂತ ನಾನು ಭಾವಿಸಿರಲಿಲ್ಲ. ಸಾರಿ ಅಕ್ಕ ಅಂದೆ. ಅವರ ರೋಷ ಕಡಿಮೆಯಾಗಲಿಲ್ಲ. ಏನಾದರೂ ಆಗಲಿ ಅಂತ ಅಕ್ಕನ ಮುಖವನ್ನು ಕೈಯಲ್ಲಿ ಗಟ್ಟಿಯಾಗಿ ನಾನು ಅವರ ಮುಖ ಹಿಡಿದುಕೊಂಡು ಹೇಗಿತ್ತು ನನ್ನ ಚುಂಬನ ಅಂದೆ. ಒಂದು ಸಲ ಗಟ್ಟಿಯಾಗಿ ಉಸಿರಾಡುತ್ತಾ ಚೆನ್ನಾಗಿತ್ತು ಅಂತ ಹೇಳಿದರು. ಈಗ ಬಾ ಅಂತ ನನ್ನ ಕಾಲರ್ ಹಿಡಿದು ಅವರ ಮೈ ಮೇಲೆ ಎಳೆದುಕೊಂಡರು. ಈಗ ಅವರು ನನಗೆ ಚುಂಬನ ನೀಡೋಕೆ ಆರಂಭಿಸಿದರು. ಆ ರಾತ್ರಿಯಲ್ಲಿ ಆ ತೋಪಿನ ಮಧ್ಯೆ ಅಲ್ಲಿ ನಾವಿಬ್ಬರು ಚುಂಬನಗಳನ್ನು ವಿನಿಮಯ ಮಾಡಿಕೊಂಡು ಮಲಗಿದೆವು. ಆನಂತರ ನನ್ನ ಕೈ ಮತ್ತೆ ಅಕ್ಕ ಎದೆ ಮೇಲೆ ಹೋಯಿತು. ಈಗ ಅಕ್ಕ ನನ್ನನ್ನು ತಡೆಯಲಿಲ್ಲ. ನಾನು ಎದ್ದು ನಿಂತು ನನ್ನ ಶರ್ಟ್ ತೆಗೆದು ಹಾಕಿದೆ. ಅಕ್ಕ ನನ್ನನ್ನೇ ನೋಡುತ್ತಾ ಇದ್ದರು. ನಾನು ಅವರ ಸೀರೆಯನ್ನೆಲ್ಲ ಬಿಡುಗಡೆ ಮಾಡಿದೆ. ಕತ್ತಲಲ್ಲಿ ಏನೂ ಕಾಣಲಿಲ್ಲ. ಆದರೆ ಆ ಸ್ಪರ್ಶ ಮಾತ್ರ ತುಂಬಾ ಸಂತೋಷ ಕೊಡುತ್ತಿತ್ತು. ಇಬ್ಬರು ಎಲ್ಲವನ್ನೂ ಮುಗಿಸಿದೆವು. ಬೆಳಗ್ಗೆ ಆದಾಗ ಮತ್ತೊಮ್ಮೆ ಇಬ್ಬರು ಚುಂಬನ ನೀಡಿ ಸ್ವಲ್ಪ ಸಮಯದಲ್ಲಿ ಅಲ್ಲಿಂದ ಹೊರಟೆವು.
ನಿನ್ನೆ ನಮ್ಮ ನಡುವೆ ನಡೆದಿದ್ದು ಯಾರಿಗೂ ತಿಳಿಯಬಾರದು ಅಂದರು. ಅದು ಹೇಗೆ ತಿಳಿಯುತ್ತದೆ? ಆದರೆ ನಿನ್ನೆ ಕತ್ತಲಲ್ಲಿ ನಿಮ್ಮ ಸೌಂದರ್ಯವನ್ನು ಸರಿಯಾಗಿ ನೋಡೋಕೆ ಆಗಲಿಲ್ಲ. ಅದೇ ದುಃಖ ಅಂದೆ. ಅದೇನಪ್ಪ ಅದು? ನೋಡಲಿಲ್ಲ, ಇದು ನೋಡಲಿಲ್ಲ ಅಂತಿದ್ದೀಯಾ? ಏನು ನೋಡದೆ ಇಷ್ಟು ಚೆನ್ನಾಗಿ ಮಾಡಿದೆ ಅಲ್ವಾ? ಸರಿ, ನಾನು ಸಂದೇಶ ಮಾಡಿದಾಗ ನಮ್ಮ ಮನೆಗೆ ಬಾ, ನಿಜವಾದ ಸಂತೋಷವೇನು ಅಂತ ಅಲ್ಲಿ ತೋರಿಸುತ್ತೇನೆ ಅಂದರು. ನಾನು ಅವರ ಸಂದೇಶಕ್ಕೆ ಕಾಯುತ್ತಾ ಇದ್ದೆ. ಈಗ ಅವರು ಸಂದೇಶ ಬಂದಾಗೆಲ್ಲ ಹೋಗಿ ಸಂತೋಷ ಅಂದರೇನು ಎಂದು ತಿಳಿದುಕೊಂಡು ಬರ್ತಾ ಇದ್ದೇನೆ. ಸ್ನೇಹಿತರೆ, ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಕತೆ ಇಲ್ಲಿ ಮುಗಿಯುತ್ತದೆ. ಸ್ನೇಹಿತರೆ, ಈ ಕತೆ ಇಷ್ಟವಾದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಮತ್ತೊಮ್ಮೆ ಆಸಕ್ತಿದಾಯಕ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಬೈ ಬೈ.